ಸೊ ಇದು ಪ್ರದೀಪ್ ಈಶ್ವರ್ ಅವರ ಮಾತು. ITED ಇದು ಬಿಜೆಪಿಯ ಏಜೆಂಟು, ಬಿಜೆಪಿಗೆ ಅವರ ಏಜೆಂಟ್ಗಳ ಥರ ಇವರು ಕೆಲಸ ಮಾಡ್ತಾರೆ. ಸೊ ಕಾಂಗ್ರೆಸ್ನ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನು ಕಾರ್ನರ್ ಮಾಡ್ತಾ ಇದ್ದಾರೆ. ಆಯಿತು, ವಾಲ್ಮೀಕಿ ಹಗರಣದ ಕುರಿತು ಡೈರಿಯಲ್ಲಿ ಒಂದು ಮಾಹಿತಿ ಸಿಕ್ಕಿದೆ. ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ. ಬಿ ನಾಗೇಂದ್ರ PA ಡೈರಿ ಬರೆದಿರ್ತಾರೆ. ಆ ಡೈರಿಯಲ್ಲಿ ಮಹತ್ವದ ಮಾಹಿತಿ ಇರುತ್ತೆ. ಇದೀಗ ಡೈರಿ ಮಾಹಿತಿಯನ್ನು ಆಧರಿಸಿ ED ಅಧಿಕಾರಿಗಳು ರೇಡ್ ಮಾಡಿರುವುದು. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹಣ ಹಂಚಿಕೆಯ ಆರೋಪ ಕೇಳಿ ಬಂದಿದೆ. ಡೈರಿಯಲ್ಲಿ ಚುನಾವಣೆ ವೇಳೆ ಹಣ ಹಂಚಿಕೆ ಮಾಡಿದ್ದಾರೆ ಎಂದು ಉಲ್ಲೇಖ ಮಾಡಿದ್ದಾರೆ. ಅದರ ಮೇಲೆ ತನಿಖೆ ಆಗ್ತಾ ಇದೆ. ಸೊ ಯಾಕಾಗಿ ಕಾಂಗ್ರೆಸ್ನ ಈ ತುಕಾರಾಮರು ಆಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಈ ಹಿಂದೆ ನಾಗೇಂದ್ರ ಅವರಾಗಿರ್ಬೋದು, ಸಚಿವರು, ಇವರೆಲ್ಲ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಅಲ್ಲಿ ನಾಗೇಂದ್ರ ಅವರ PA ಒಬ್ಬರು ಇರ್ತಾರೆ, ಅವ್ರದ್ದೊಂದು ಡೈರಿ ಇರುತ್ತೆ. ಆ ಡೈರಿಯಲ್ಲಿ ಸಾಕಷ್ಟು ಅಂಶಗಳ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಡೈರಿಯಲ್ಲಿ ಏನಿದೆ, ಇಷ್ಟಿಷ್ಟು ಹಣ ಇದೆ, ಇಂತಿಂಥವ್ರು ಕೊಟ್ಟಿದ್ದೀರಿ ಅಂತಾದರೆ ಆ ಹಣ ಯಾರ್ದು? ವಾಲ್ಮೀಕಿ ನಿಗಮದ್ದು. ಆ ಹಣವನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ಅಕ್ರಮವಾಗಿ ವರ್ಗಾವಣೆ ಆಗಿದೆ, ಅಕ್ರಮವಾಗಿ ಬಳಕೆ ಆಗಿದೆ. ಎಲ್ಲಿ ಬಳಕೆ ಆಗಿದೆ ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಸೊ ಇದೇ ಆನ್ಸರ್. ಪ್ರದೀಪ್ ಈಶ್ವರ್ ಅವರು ಕೂಡ ಕೇಳಿದ್ರು, ಪ್ರಶ್ನೆಗಳನ್ನು ಕೇಳಿದ್ರು. ಯಾಕೆ? ಹೌದು, ಒಂದು ಸಮಂಜಸವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಅಂದರೆ, ಕೇವಲ ಕಾಂಗ್ರೆಸ್ನ ನಾಯಕರೇ ಮಾತ್ರ ಯಾಕೆ, BJP ನಾಯಕರಿಲ್ವಾ? 98% ಕಾಂಗ್ರೆಸ್ನ ನಾಯಕರ ಮೇಲೆಯೇ ED ದಾಳಿ ಆಗಿದೆ. 2% BJPಯ ನಾಯಕರುಗಳ ಮೇಲೆ ಆಗಿದೆ. ಇದು ವ್ಯಾಲಿಡ್ ಕ್ವೆಶ್ಚನ್. ಆದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಡೈರಿಯಲ್ಲಿ ಉಲ್ಲೇಖ ಆಗಿದೆ ಹೆಸರುಗಳು, ಹಾಗಾಗಿ ED ದಾಳಿ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.